ಯಡಿಯೂರಪ್ಪ ಅವರ ಸ್ಥಾನವನ್ನು ತುಂಬಲು ಬಿಜೆಪಿಯಲ್ಲಿ ಯಾರೂ ಸಮರ್ಥರಿರಲಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಾಪಾಡುವ ಉದ್ದೇಶದಿಂದ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರ ಮಗನಿಗೆ ಮಣೆ ಹಾಕಿತು. ಅಪ್ಪನ ದೆಸೆಯಿಂದ ವಿಜಯೇಂದ್ರ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾದರು. ವಿಜಯೇಂದ್ರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿ ಮೇಲಕ್ಕೇರಿಸುವುದು ಬಿಜೆಪಿ ಹೈಕಮಾಂಡ್ ಕನಸಾಗಿತ್ತು. ಆದರೆ ಒಂದೇ ವರ್ಷದಲ್ಲಿ ಅದು ಉಲ್ಟಾ ಹೊಡೆದಿದೆ. ವಿಜಯೇಂದ್ರ ಕಾರಣಕ್ಕೆ ಬಿಜೆಪಿ ಕರ್ನಾಟಕದಲ್ಲಿ ಸಂಪೂರ್ಣ ಮುಳುಗಿ ಹೋಗುವ ಪರಿಸ್ಥಿತಿಗೆ ಬಂದು ನಿಂತಿದೆ. ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಪಕ್ಷದಲ್ಲಿ ಚಿಕ್ಕಾಸು ಬೆಲೆಯೇ ಇಲ್ಲದಂತಾಗಿದೆ. ಕಂಡ ಬಿಜೆಪಿ ನಾಯಕರು ಕಾರ್ಯಕರ್ತರೆಲ್ಲ ದಿನಾಲೂ ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ಬೈಕೊಂಡು ಓಡಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಬಿಜೆಪಿಯಲ್ಲೇ ದಿನಾಲೂ ಟೀಕೆ ಟಿಪ್ಪಣಿ ಕೇಳಿ ಬರ್ತಾ ಇದೆ. ತನ್ನ ನಾಯಕನ ವಿರುದ್ಧವೇ ಇಡೀ ಬಿಜೆಪಿ ಪಡೆ ತಿರುಗಿ ನಿಂತಿದೆ. ಬಿಜೆಪಿಯ ಕಾರ್ಯಕರ್ತರು, ನಾಯಕರು, ಶಾಸಕ, ಸಂಸದರುಗಳೇ ರಾಜ್ಯಾಧ್ಯಕ್ಷರನ್ನ ವಿರೋಧ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರಿಂದ ಆರಂಭವಾದ ಬಿಜೆಪಿಯೊಳಗಿನ ಆಂತರಿಕ ಕದನ ಈಗ ಸಂಸದ ಸುಧಾಕರ್ ವರೆಗೂ ಬಂದು ನಿಂತಿದೆ. ಹೀಗಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯುವ ಕನಸು ಕಾಣ್ತಾ ಇದ್ದ ವಿಜಯೇಂದ್ರಗೆ ಈಗ ತನ್ನ ಕುರ್ಚಿ ಉಳಿಸಿಕೊಳ್ಳುವುದೇ ಸಾಹಸ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಅದೇ ಪಕ್ಷದ ಶಾಸಕ ಕಲೆಕ್ಷನ್ ಮಾಸ್ಟರ್ ಅಂತಾರೆ, ಭ್ರಷ್ಟಾಚಾರಿ ಎಂದಿದ್ದಾರೆ, ಲೂಟಿಕೋರ ಎಂದಿದ್ದಾರೆ. ಯತ್ನಾಳ್ ಅವರು ತನ್ನ ಬಗ್ಗೆ ಆಡಿರುವ ಮಾತುಗಳನ್ನು ಕೇಳಿಸಿಕೊಂಡು ವಿಜಯೇಂದ್ರ ಅವರು ಆ ಸ್ಥಾನದಲ್ಲಿ ಯಾಕೆ ಮುಂದುವರಿತಿದ್ದಾರೋ ಗೊತ್ತಿಲ್ಲ. ಇನ್ನು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ವಿಜಯೇಂದ್ರನ್ನ ಬಚ್ಚ ಎಂದಿದ್ದಾರೆ. ವಿಜಯೇಂದ್ರ ನಾಯಕತ್ವವನ್ನ ನಾವು ಒಪ್ಪಲ್ಲ ಎಂದಿದ್ದಾರೆ. ಆ ಬಚ್ಚನನ್ನ ಬಿಜೆಪಿ ಹೈಕಮಾಂಡ್ ಯಾಕೆ ರಾಜ್ಯಾಧ್ಯಕ್ಷ ಮಾಡಿತೋ ಆ ರಾಜ್ಯಾಧ್ಯಕ್ಷರ ಮೇಲೆ ಬಿಜೆಪಿ ಶಾಸಕರು ದಿನಾಲೂ ಬೈತಾ ಇದ್ರೆ ಬಿಜೆಪಿ ಹೈಕಮಾಂಡ್ ಯಾಕೆ ಕಣ್ಮುಚ್ಚಿ ಕುಳಿತಿದೆಯೋ ಗೊತ್ತಿಲ್ಲ. ಈವರೆಗೂ ಯತ್ನಾಳ್ ಬಾಣಗಳಿಗೆ ಚಟ್ಟಪಡಿಸ್ತಾ ಇದ್ದ ವಿಜಯೇಂದ್ರ, ರಮೇಶ್ ಜಾರಕಿಹೊಳಿಯ ಬಚ್ಚ ಹೇಳಿಕೆಗೆ ಚೇತರಿಸಿಕೊಳ್ಳದ ವಿಜಯೇಂದ್ರರಿಗೆ ಈವರೆಗೆ ಕೆಲ ಶಾಸಕರಷ್ಟೇ ಮುಗಿಬೀಳ್ತಾ ಇದ್ರು. ಆದರೆ ಈಗ ಸಂಸದರ ಸರದಿ. ವಿಜಯೇಂದ್ರ ದರ್ಪ ಅಹಂಕಾರ ಸಹಿಸಿ ಸಾಕಾಗಿದೆ, ಇನ್ನೇನಿದ್ರೂ ಯುದ್ಧ ಮಾಡುವುದೊಂದೇ ಬಾಕಿ ಅಂತ ಬಿಜೆಪಿ ಸಂಸದ ಸುಧಾಕರ್ ಹೇಳಿದ್ದಾರೆ. ವಿಜಯೇಂದ್ರನ್ನ ನೆಚ್ಚಿಕೊಂಡರೆ ಪಕ್ಷವನ್ನ ಸಮಾಧಿ ಮಾಡಲು ಹೊರಟಿದ್ದಾರೆ ಅಂತಾನೂ ಬಹಿರಂಗವಾದ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗೆ ದೇಶದ ಇತಿಹಾಸದಲ್ಲೇ ಒಬ್ಬ ರಾಜ್ಯಾಧ್ಯಕ್ಷ ಈ ರೀತಿ ಅಪಮಾನಕ್ಕೀಡಾಗ್ತಾ ಇರೋದು ಇದೇ ಮೊದಲು ಅನ್ಸುತ್ತೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು, ರಾಜ್ಯ ಬಿಜೆಪಿ ಉಸ್ತುವಾರಿಗಳು ರಾಜ್ಯಕ್ಕೆ ಭೇಟಿ ನೀಡಿ ಬಿಜೆಪಿಯ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿ ಮಾತುಕತೆ ನಡೆಸಿದ್ರೂ ಇವ್ಯಾವುದೂ ಉಪಯೋಗಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಹೀಗೆ ಬಿಜೆಪಿಯ ಆಂತರಿಕ ಜಗಳ, ಕಿತ್ತಾಟ, ಅರಚಾಟ ಬೀದಿಗೆ ಬಂದಿದ್ದು ಅದಕ್ಕೆ ಯಾವ ಪರಿಹಾರವೂ ಕಾಣ್ತಾ ಇಲ್ಲ. ಹೀಗಿರಬೇಕಾದ್ರೆ ರೆಡ್ಡಿ ರಾಮುಲು ಫೈಟ್ ಕೂಡ ಶುರುವಾಗಿದೆ. ಮಾಜಿ ಆಪ್ತ ಮಿತ್ರರ ಜಗಳ ಬೀದಿಗೆ ಬಂದಿದೆ. ಬಿಜೆಪಿಯ ದೋಣಿಗೆ ಅಲ್ಲಲ್ಲಿ ದೊಡ್ಡ ತೂತು ಬಿದ್ದಿದೆ. ಹೀಗೆ ಮುಂದೆ ಸಾಗಿದರೆ ದೋಣಿ ದಡ ಸೇರುವುದಿರಲಿ, ಒಂದು ಹೆಜ್ಜೆ ಕೂಡ ಮುಂದೆ ಸಾಗಲು ಸಾಧ್ಯ ಇಲ್ಲ. ದೋಣಿ ಮುಳುಗಿ ದಕ್ಷಿಣ ಭಾರತ ಬಿಜೆಪಿ ಮುಕ್ತವಾಗುವ ಸಾಧ್ಯತೆಯೂ ಇದೆ. ಇನ್ನೊಂದೆಡೆ ಬಿಜೆಪಿಯ ದೋಸ್ತಿ ಪಕ್ಷವಾದ ಜೆಡಿಎಸ್ ಪಾಳೆಯದಲ್ಲೂ ಸಮರ್ಥ ನಾಯಕನಿಲ್ಲ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಪುತ್ರನ ಗೆಲುವಿನ ಹಗಲು ಕನಸು ಕಾಣ್ತಾ ಇದ್ದ ಕುಮಾರಣ್ಣ ಮಗನ ಸೋಲಿನ ನೋವಿಂದ ಇನ್ನೂ ಹೊರಬಂದಿಲ್ಲ. ಅದರ ಜೊತೆ ಸರ್ಕಾರದ ವಿರುದ್ಧ ಹಿಟ್ ಆ್ಯಂಡ್ ರನ್ ಮಾಡೋದನ್ನ ಬಿಡ್ತಾ ಇಲ್ಲ. ಹೀಗಿರಬೇಕಾದ್ರೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಕಡೆ ವಲಸೆ ಹೋಗುವ ಮಾತುಗಳು ಕೇಳಿ ಬರ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಖಾಲಿಯಾಗಲಿದೆ ಎಂಬ ಚರ್ಚೆಗಳು ಶುರುವಾಗಿದೆ. ಹೀಗಿರಬೇಕಾದ್ರೆ ಜೆಡಿಎಸ್ ಹಿರಿಯ ಶಾಸಕ ಜಿಟಿ ದೇವೇಗೌಡ ಪಕ್ಷದ ವರಿಷ್ಠರ ಮೇಲೆ ಬಂಡಾಯ ಶುರು ಮಾಡಿದ್ದಾರೆ, ಸವಾಲು ಹಾಕಿದ್ದಾರೆ. ಅಲ್ಲಿಗೆ ಜೆಡಿಎಸ್ ಮನೆಯಲ್ಲೂ ಬೆಂಕಿ ಎದ್ದಿರುವುದು ಸ್ಪಷ್ಟವಾಗಿದೆ. ಒಂದು ಕಡೆ ವಿಜಯೇಂದ್ರ ಭಿನ್ನರ ಹೇಳಿಕೆಗಳಿಂದ ಹೈರಾಣಾಗಿದ್ರೆ, ಇತ್ತ ಕುಮಾರಣ್ಣ ಉತ್ತರಾಧಿಕಾರಿಯ ಸೋಲಿನ ಜಂಜಾಟದಿಂದ ಹೊರಬಂದಿಲ್ಲ. ಅವರು ದೆಹಲಿಯಲ್ಲಿ ಕೂತಿದ್ರು, ರಾಜ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಇನ್ನು ಬಿಜೆಪಿಯ ವಿರೋಧ ಪಕ್ಷದ ನಾಯಕನ ಶೋಚನೀಯ ಅವಸ್ಥೆ ಯಾರಿಗೂ ಬೇಡವಂತಾಗಿದೆ. ವಿಜಯೇಂದ್ರನಂತೆ ಯಡಿಯೂರಪ್ಪ ಕೃಪಕಟಾಕ್ಷದಿಂದ ವಿರೋಧ ಪಕ್ಷದ ನಾಯಕನಾಗಿರುವ ಬಿಆರ್ ಅಶೋಕ್ ಕಲಾಪಗಳಲ್ಲಿ ಸಿದ್ದರಾಮಯ್ಯರ ಮುಂದೆ ಎದ್ದು ನಿಂತು ಪ್ರಶ್ನಿಸುವಷ್ಟು ಸಮರ್ಥರೇ ಇಲ್ಲ. ಸಿದ್ದು ವರ್ಚಸ್ಸಿನ ಮುಂದೆ, ಡಿಕೆಶಿಯ ನಾಯಕತ್ವದ ಮುಂದೆ, ಸಂತೋಷ್ ಲಾಡ್ ಅವರ ತೀಕ್ಷ್ಣ ಮಾತುಗಳ ಮುಂದೆ, ಪ್ರಿಯಾಂಕ್ ಖರ್ಗೆ ಅವರ ಲೇವಡಿಗಳ ಮುಂದೆ, ಕೃಷ್ಣ ಬೈರೇಗೌಡ ಅವರ ಸಮರ್ಥ ವಾದಗಳ ಮುಂದೆ, ಸತೀಶ್ ಜಾರಕಿಹೊಳಿಯ ಅನುಭವದ ಮುಂದೆ ಆರ್ ಅಶೋಕ್ ಯಾವ ದಿಕ್ಕಿನಲ್ಲೂ ಸಮರ್ಥ ವಿರೋಧ ಪಕ್ಷದ ನಾಯಕನಾಗಿ ಕಾಣಿಸ್ತಲೇ ಇಲ್ಲ. ಕಾಂಗ್ರೆಸ್ ಕೋಟೆಯಲ್ಲಿ ಸಿದ್ದರಾಮಯ್ಯರ ರಾಜಕೀಯ ನಿವೃತ್ತಿಯ ನಂತರವೂ ಸಾಲು ಸಾಲು ಘಟಾನುಘಟಿ ನಾಯಕರಿದ್ದಾರೆ.
ಆದರೆ ಬಿಜೆಪಿ ಪಾಳೆಯದಲ್ಲಿ ದೋಸ್ತಿಗಳ ಕೂಟದಲ್ಲಿ ಯಾರೊಬ್ಬ ಸಮರ್ಥ ನಾಯಕನೂ ಕಂಡು ಬರ್ತಾ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ದೋಸ್ತಿಗಳು ಇನ್ನೊಂದು 10 ವರ್ಷ ಕಾಯಬೇಕಾಗಬಹುದು.